ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗೋಣ ಸೂಪರ್ ಫ್ರೆಶ್ ಅಪ್ಡೇಟ್ಗೆ. ಮೊದಲನೇ ಅಪ್ಡೇಟು ಸ್ಟೀಫನ್ ಫ್ಲೆಮಿಂಗ್ಸ್ ಅವರ ಬಗ್ಗೆ ಮಾತಾಡಿದ್ರೆ ಮೈಕ್ ಹಸ್ಸಿ ಅವರು. ಮೈಕ್ ಹಸ್ಸಿ CSK ಗೊತ್ತಿರೋದು ನಿಮಗೆ ಬ್ಯಾಟಿಂಗ್ ಕೋಚು. ಸೊ ಅವ್ರು ಹೇಳೋದೇನು ಅಂದರೆ, ಐ ವೋಂಟ್ ಬಿ ರಶಿಂಗ್ ಇನ್ ಟು ಎನಿ ಡಿಸಿಷನ್. ಐ ಹ್ಯಾವ್ ಎ ವೆರಿ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಸ್ಟೀಫನ್ ಫ್ಲೆಮಿಂಗ್ಸ್ ಆ್ಯಂಡ್ ದಟ್ ಹ್ಯಾಸ್ ಎ ಇಂಪ್ಯಾಕ್ಟ್ ಆನ್ ಇಟ್ ಆಸ್ ವೆಲ್. ದ ಟೈಮ್ away from my family is a real thing for me and I'm not in the position to say yes or no related to coaching ಅಂತ ಹೇಳಿದರೆ. ಅಂದರೆ CSKಗೆ ನೆಕ್ಸ್ಟ್ ಇಯರ್ ಅವರು ಬ್ಯಾಟಿಂಗ್ ಕೋಚ್ ಆಗಿರೋದಿಲ್ವ ಅನ್ನೋ ವಿಚಾರದಲ್ಲಿ ಸೊ ಅವರು ಅಡ್ಗೋಡೆ ಮೇಲೆ ಇವಾಗ ದೀಪ ಇಟ್ಟಿದ್ದಾರೆ. ಸೊ ನನ್ನ ಫ್ಯಾಮಿಲಿ ಜೊತೆಗೂ ಕೂಡ ಇರೋದು ನನಗೆ ಇಂಪಾರ್ಟೆಂಟ್ ಥಿಂಗು. ಜೊತೆಗೆ ಸ್ಟೀಫನ್ ಫ್ಲೆಮಿಂಗ್ಸ್ ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಒಂದು ಬಾಂಧವ್ಯ ಅನ್ನೋದು ಇತ್ತು. ಸೊ ಇವಾಗ ಅವ್ರು ಆಚೆ ಹೋಗೋದ್ರಿಂದ ಇವರು ಕೂಡ ಯಾಕೋ ಆಚೆ ಹೋಗ್ಬೋದು ಅನ್ನೋ ಥರ ಅನ್ನಿಸ್ತಾ ಇದೆ ಇವ್ರು ಹೇಳ್ಬಿಟ್ರುವಂಥ ಸ್ಟೇಟ್ಮೆಂಟ್ಗಳನ್ನ ನೋಡ್ತು ಅಂತಂದರೆ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ನಿಮಗೆ ಗೊತ್ತಿರೋದೇ ಮಗ ಗಂಭೀರನ ಯಾವ್ದಾರ ಒಂದು ಪಾಡ್ಕಾಸ್ಟ್ಗೆ ಅಥವಾ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ರೆ ಅಂತಂದರೆ ಅದು ಬೆಂಕಿ ಆಗಿರುತ್ತೆ, ಭಯಂಕರವಾಗಿರುತ್ತೆ. ಸೊ ರೀಸೆಂಟಾಗಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಅದರಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದಾಗಿತ್ತು. ಸಿಕ್ಕಾಪಟ್ಟೆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ರೆ ಅದರಲ್ಲಿ ಅವರು ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದರೆ, ಮೈ ಜಾಬ್ ಇಸ್ ಟು ವಿನ್ ಟ್ರೋಫೀಸ್ ಫಾರ್ ಇಂಡಿಯಾ, ನಾಟ್ ವ್ಯೂಸ್. ಅಂದರೆ ವ್ಯೂಸ್ ಎಷ್ಟು ಕೌಂಟ್ ಆಗುತ್ತೆ, ಲೈಕ್ಸ್ ಎಷ್ಟು ಕೌಂಟ್ ಆಗುತ್ತೆ, ಇದು ನಾನಲ್ಲ, ಇದು ನನಗೂ ಬೇರೆಯವ್ರಿಗೂ ಇರೋವಂಥ ಡಿಫ್ರೆನ್ಸು. ವ್ಯೂಸು, ಲೈಕ್ಸು ಆ್ಯಂಡ್ ಪಾಪ್ಯುಲಾರಿಟಿ ಅನ್ನೋದು. ಸೊ ಇದೆಲ್ಲ ನನಗೆ ಬೇಕಿಲ್ಲ. ನಾನು ನಗಬೇಕು, ನಕ್ಕಿದ್ರೆ ಅಥವಾ ನಾನು ಯಾರೋ ಮಾಡಬೇಕು, ಅದರಿಂದ ಲೈಕ್ಸ್ ಬರುತ್ತೆ, ವ್ಯೂಸ್ ಬರುತ್ತೆ, ಜನ ಮೆಚ್ಕೊತಾರೆ, ಅದೆಲ್ಲ ನನಗೆ ಬೇಕಾಗಲ್ಲ. ಜನ ಮೆಚ್ಕೊತಾರೋ ಬಿಡ್ತಾರೋ, ನನಗೆ ಟ್ರೋಫಿ ಬೇಕು ಅಷ್ಟೇ. ಅದು ನನ್ನ ಗೋಲು, ಅದು ನನ್ನ ಏಮು. ಇದು ನನಗೂ ಬೇರೆಯವ್ರಿಗೂ ಇರೋ ಡಿಫ್ರೆನ್ಸು ಅಂತ ಹೇಳಿದರೆ, ಜನರನ್ನ ಮೆಚ್ಚಿಸ್ಬೇಕಾಗಿಲ್ಲ, ನಾನು ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಟ್ರೋಫಿ ಅಷ್ಟೇ. ಇಂಡಿಯನ್ ಟೀಮು ವರ್ಲ್ಡ್ ಕಪ್ಸ್ನ ಗೆಲ್ಲಬೇಕು, ಮೈನ್ ಟ್ರೋಫೀಸ್ಗಳನ್ನ ಗೆಲ್ಲಬೇಕು, ಇಷ್ಟೇ ಅಂತ. ಅಪ್ಡೇಟ್ ನಂಬರ್ 3, ಇದೇ ಗಂಭೀರಣ್ಣ ಅವರು 3 ಮ್ಯಾಚ್ ಟೆಸ್ಟ್ ಸೀರೀಸ್ ಇರಬೇಕು ಅಂತ ಹೋಪ್ ಮಾಡ್ತಾ ಇದ್ದಾರೆ. ಇವಾಗ ರೀಸೆಂಟಾಗಿ ಆದಂಥ ಫಸ್ಟ್ ಟೆಸ್ಟ್ ಮ್ಯಾಚ್ ನೋಡಿದಿರಾ, ಅವಳಿ ಮಾಡಿಕೊಂಡು ಇಂಡಿಯಾದವರು ಗೆದ್ರು. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಕೂಡ ಗೆಲ್ಲುವಂಥ ಪಾಸಿಬಿಲಿಟಿ ಎಲ್ಲೆಲ್ಲ ಎದ್ದು ಕಾಣಿಸ್ತಾ ಇದೆ. ಸೊ ಇವ್ರು ಹೇಳ್ತಾ ಇರೋದು ಏನಂತಂದರೆ, ಫಸ್ಟ್ ಮ್ಯಾಚ್ನ ಸೋತಾದಂಥ ಟೀಮು ಸೆಕೆಂಡ್ 2 ಮ್ಯಾಚ್ ಏನಾದ್ರು ಇತ್ತು ಅಂತಂದರೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಉಳಿದಿರುವಂಥ ಉದಾಹರಣೆಗಳೆಲ್ಲ ಇದ್ದಾವೆ, ಚೆನ್ನಾಗಿ ಆಡಿರುವಂಥ ಉದಾಹರಣೆಗಳೆಲ್ಲ ಇದ್ದಾವೆ. ಫಸ್ಟ್ ಮ್ಯಾಚ್ನ ಗೆದ್ದು 2 ಮ್ಯಾಚ್ನ ಸೋತಿರುವಂಥ ಟೀಮ್ಗಳು ಕೂಡ ನೋಡಿದ್ದೀವಿ. ಸೊ ಅದನ್ನ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ 3 ಟೆಸ್ಟ್ ಮ್ಯಾಚ್ ಇರಬೇಕಾಗಿತ್ತು, ಇಲ್ಲಿ 2 ಟೆಸ್ಟ್ ಮ್ಯಾಚ್ ಇರಬಾರ್ದಾಗಿತ್ತು ಅಂತ ಇವರು ಅನ್ಕೊಂತ ಇದ್ದಾರೆ. ಇಲ್ಲಿ ಏನು ಅವ್ರ ಪರವಾಗಿ ಮಾತಾಡ್ತಾರೆ, ನಮ್ಮ ಪರವಾಗಿ ಮಾತಾಡ್ತೀರಾ ಅಂತ ನೋಡ್ತು ಅಂತಂದ್ರೆ, ಸೊ ಯಾರು ಪರವಾಗೂ ಮಾತಾಡ್ತಿಲ್ಲ, ಇವ್ರು ಹೇಳ್ತಾ ಇರೋದಷ್ಟೇ 3 ಟೆಸ್ಟ್ ಮ್ಯಾಚ್ ಇರಬೇಕಾಗಿತ್ತು ಈ ಸೀರೀಸ್ ಅಲ್ಲಿ ಅಂತ. ಅಪ್ಡೇಟ್ ನಂಬರ್ 4, ಏನಪ್ಪ ಇದು, ಸಿಕ್ಕಾಪಟ್ಟೆ ದಿನಗಳಾದ್ಮೇಲೆ ಕ್ಲಾಶ್ ಆಗುವಂತ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಗಂಭೀರಣ್ಣ ಅವರು. ಇದು ಡೈರೆಕ್ಟ್ಲಿ ಇಂಪ್ಲಾಯ್ಸ್ ಯಾರಿಗೆ ಅಂತ ನಾನು ಸ್ಟೇಟ್ಮೆಂಟ್ನ ಹೇಳ್ತೀನಿ, ನೋಡ್ಕೊಳ್ಳಿ ಬೇಕಾದ್ರೆ ನೀವೇನೆ. ಮೆನಿ ಪೀಪಲ್ ವರ್ಕ್ ಇನ್ ದಿಸ್ ಕಂಟ್ರಿ ಆಸ್ NRIs, earn from this country and then go abroad. I am not such a guy. I am Indian and will be an Indian till my last breath ಅಂತ ಹೇಳಿದ್ದಾರೆ. ಸೊ NRIs ಥರ ಇರ್ತಾರೆ, ಇಲ್ಲಿ ಅರ್ನ್ ಮಾಡ್ಬಿಟ್ಟು ಓಡಾಡ್ಬಿಡ್ತಾರೆ ಬೇರೆ ಕಂಟ್ರಿಗೆ, ಬೇರೆ ನೇಷನಲ್ಲಿ ಇರ್ತಾರೆ. ಆ್ಯಂಡ್ ಇಲ್ಲಿನ ದುಡ್ಡು ಬೇಕು, ಇಲ್ಲಿನ ಸವಲತ್ತು ಎಲ್ಲ ಬೇಕು ಅವರಿಗೆ. ಅಂದರೆ ದುಡ್ಡು ಬೇಕು, ಬೇಸಿಕಲಿ ಇಲ್ಲಿ ದುಡ್ಡು ಜನರೇಟ್ ಆಗೋಂಥ ದುಡ್ಡು ಬೇಕು. ಬಟ್ ಕಂಟ್ರಿ ಬೇಡ, ಹೋಗ್ಬಿಡ್ತಾರೆ ಬೇರೆ ಕಂಟ್ರಿಲಿ ಇರೋದಕ್ಕೆ. ನಾನು ಕಡೆ ಉಸಿರು ಇಂಡಿಯಾದಲ್ಲೇ ಇರ್ತೀನಿ, ಇಂಡಿಯಾ ಬಿಟ್ಟು ಹೋಗಲ್ಲ, ಎಂಥ ವರ್ಸ್ಟ್ ಕೇಸ್ ಬಂದ್ರೂ ಇಂಡಿಯಾ ಬಿಟ್ಟು ಹೋಗಲ್ಲ ಅಂತ ಇವರು ಡೈರೆಕ್ಟಾಗಿ, ಇದು ಇಂಡೈರೆಕ್ಟಾಗಿ ಅಂದ್ಕೊಳ್ಳಿ, ಡೈರೆಕ್ಟಾಗಿ ಹೇಳಿದರೆ. ಬಟ್ ಅದು ಇಂಡೈರೆಕ್ಟಾಗಿ ಯಾರಿಗೆ ಅದು ಇಂಪ್ಲಾಯ್ ಆಗುತ್ತೆ ಅಂತ ಅದು ಗೊತ್ತಿರೋ ವಿಚಾರನೇ. ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿ ಬೇಕಾದರೆ, ಈ ಥರ ಪೋಸ್ಟ್ಗಳೆಲ್ಲ ಬಂದಿದ್ದಾವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಕೊಹ್ಲಿಗೆ ಹೇಳ್ತಾ ಇದೆಯಾ ಗ್ರೋ, ನಿನ್ನ ಕುಂಬಳಕಾಯಿ ಕಳ್ಳ ಅಂದ್ರೆ ಏನಕ್ಕೆ ಇಗ್ಲು ಮುಟ್ಟು ನೋಡ್ಕೊತೀಯ ಅಂತ ಗಂಭೀರಣ್ಣ ಅವರು ಹೇಳ್ತಾರೆ. ಸೊ ಇದು ಟ್ರಿಗರಿಂಗ್ ಪಾಯಿಂಟ್ ಏನೇ ಗುರು, ಇದು ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್ ಈ ಥರ ಸ್ಟೇಟ್ಮೆಂಟ್ ಕೊಡುವಂಥದ್ದು. ಸೊ ಇನ್ನೇನಲ್ಲಿ ಪ್ರಸಾರ ಕೂತ್ಕೊಂಡ್ರು ತಿಕ್ಕಲ್ ಕ್ವಶನ್ಗಳನ್ನೇ ಕೇಳೋದಲ್ಲಿ, ಇಂಟರ್ವ್ಯೂ ಮಾಡೋಕ್ಕೆ ಮೊದಲು ತಿಕ್ಕಲ್ ಕ್ವಶನ್ಗಳನ್ನೇ ಕೇಳೋದು. ಏನಾದ್ರು ಆಗಬೇಕಲ್ಲ, ಕಾಂಟ್ರವರ್ಸಿ ಆಗಬೇಕಲ್ಲ. ಕಾಂಟ್ರವರ್ಸಿ ಆದ್ರೆ ತಾನೇ ಮಜಾ ಬರೋದು, ಎಲ್ಲರೂ ನೋಡೋದು ಗಂಭೀರಣ್ಣ ಏನು ಹೇಳೋರು ಅಂತ. ಸೊ ಅದಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡವ್ರೆ. ಸೊ ಇದು ಡೈರೆಕ್ಟ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಹಿಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅಪ್ಡೇಟ್ ನಂಬರ್ 5, ಸ್ಟುವರ್ಟ್ ಬ್ರಾಡ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ. ಏನಪ್ಪ ಇದು ಸೀರೀಸ್ ನಡೀತಾ ಇರೋದು, 170+ ಗೋಲ್ ಔಟು, 130+ ಆಲ್ ಔಟು, ಪಾಕಿಸ್ತಾನ ಉಣ್ಕೊಂಡು ಹೊರಟೋಯ್ತು ಪಾಕಿಸ್ತಾನ. ಸೊ ಇವ್ರು ಹೇಳ್ತಿರೋದೇನು ಅಂತಂದರೆ, 3 ಟೆಸ್ಟ್ ಮ್ಯಾಚ್ನ ಈಸಿಯಾಗಿ ಗೆಲ್ಬೋದು ಈ ಸೀರೀಸ್ನ. ಇನ್ ಕೇಸ್ ಪಾಕಿಸ್ತಾನದವರು ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ಇನ್ನೂ 2 ಮ್ಯಾಚ್ ಏನಿದೆ, ಸೊ ಆ 2 ಮ್ಯಾಚ್ನ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ, ಇಂಗ್ಲೆಂಡ್ ಅವರು ಬಿಗ್ಗೆಸ್ಟ್ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ಕ್ರಿಕೆಟಿಗೆ. ಒಂದು ವೇಳೆ ಆ ಥರ ಏನಾದ್ರು ಆಗೋಗ್ಬಿಡ್ತು ಅಂತ ಅಂದರೆ, ಅವರು ಏನು ಇಂಟೆಂಟೇ ಇಲ್ಲ, ಉದ್ದೇಶನೇ ಇಲ್ಲ, ಗೆಲ್ಲುವಂಥ ಉದ್ದೇಶ ಒಬ್ಬ ಪ್ಲೇಯರಲ್ಲೂ ಅವ್ನು ಗೆಲ್ಲುವಂಥ ಉದ್ದೇಶನೇ ಕಾಣಿಸ್ತಾ ಇಲ್ಲ, ನರಸತ್ತವ್ರ ಥರ ಕಾಣಿಸ್ತಾ ಇದ್ದಾರೆ. ಅಂದರೆ ನಾನು ಸ್ವಲ್ಪ ಎಕ್ಸಾಜುರೇಟ್ ಮಾಡ್ಬಿಟ್ಟು ಹೇಳ್ತಿದ್ದೀನಿ. ಸೊ ಅವ್ರು ಹೇಳ್ತಿರೋದು ಇದು
ಪಾಕಿಸ್ತಾನ ಕ್ರಿಕೆಟರ್ಸು ಲಾಯಕ್ಕಿಲ್ಲ ಗೆಲ್ಲೋದಕ್ಕೆ, ಟೆಸ್ಟ್ ಮ್ಯಾಚ್ನ ಗೆಲ್ಲೋದಕ್ಕೆ ಲಾಯಕ್ಕಿಲ್ಲ ಇಂಗ್ಲೆಂಡ್ ಅಗೇನ್ಸ್ಟು. ಅದೇ ಇನ್ನೇನು 2 ಮ್ಯಾಚ್ಗಳು ಸೋತೋಗ್ಬಿಟ್ವಿ ನಾವು ಅಂತಂದರೆ ಅದು ಇಂಗ್ಲೆಂಡ್ ಕ್ರಿಕೆಟಿಗೆ ನಾವೇ ಮಾಡ್ತಿರೋಂಥ ಡಿಸ್ರೆಸ್ಪೆಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಮಾಡ್ತಿರೋಂಥ ಅವಮಾನ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದಕ್ಕಿಂತ ಒಂದು ಹ್ಯೂಮಿಲೇಷನ್ ಬೇಕಾಗಿರೋ ಪಾಕಿಸ್ತಾನ ಕ್ರಿಕೆಟ್, ಇದಕ್ಕಿಂತ ಒಂದು ಅಜೀಬ್ ಮಾಡೋ ಥಿಂಗ್ ಬೇಕಾ? ಅಪ್ಡೇಟ್ ನಂಬರ್ 6 ಇಂಡಿಯನ್ ಕ್ರಿಕೆಟ್ ಟೀಮ್ ಕಡೆಯಿಂದ ಬರ್ತಾ ಇರುವಂತ ಅಪ್ಡೇಟ್, ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಅಗೇನ್ಸ್ಟ್ ಶ್ರೀಲಂಕಾಗೆ ಈ ಪಾಸಿಬಲ್ ಚೇಂಜಸ್ ಆಗ್ಬೋದು ಅಂತ ಅಪ್ಡೇಟ್ ಇದೆ ಮಗ. ಸರಾಂಶ್ ಜೈನ್ ಅವರು ಡೆಬ್ಯೂ ಮಾಡುವಂತ ಪಾಸಿಬಿಲಿಟಿ ಕಾಣಿಸ್ತಿದೆ ಕುಲ್ದೀಪ್ ಯಾದವ್ ಅವರ ಜಾಗದಲ್ಲಿ ಅಂತ ಈಗ ಅಪ್ಡೇಟ್ ಬರ್ತಿದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಪಾಸಿಬಲ್ ಚೇಂಜ್ ಆಗ್ಬೋದು ಅಂತ. ಅಂಡ್ ಇನ್ನ ಒಂದು ಪಾಸಿಬಲ್ ಚೇಂಜ್ ಆದವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಬೋದು. ಧ್ರುವ್ ಜುರಲ್ ಅವರ ಜಾಗದಲ್ಲಿ ಸರ್ಫರಾಜ್ ಖಾನ್ ಅವರು ಎಂಟ್ರಿ ಕೊಡಬಹುದು ಅನ್ನೋ ತರ ಅಪ್ಡೇಟ್ಗಳು ಹರಿದಾಡ್ತಾ ಇದೆ. ಅಂಡ್ ಇನ್ನ ಒಂದೇನು ಅಂತಂದ್ರೆ ಸ್ಪಿನ್ ಫ್ರೆಂಡ್ಲಿ ಇರುವಂತ ಸರ್ಫೇಸ್ ಆಗಿರುತ್ತೆ. ಅಂದರೆ ಒಬ್ಬಿಯಸ್ಲಿ ಫಸ್ಟ್ ಮ್ಯಾಚನ್ನು ಕೂಡ ಸ್ಪಿನ್ ಫ್ರೆಂಡ್ಲಿ ಆಗಿರುವಂಥ ಸರ್ಫೇಸೇ ಆಗಿತ್ತು. ಶ್ರೀಲಂಕನ್ ವಿಕೆಟ್ಸ್ ಎಲ್ಲ ಜಾಸ್ತಿ ಸ್ಪಿನ್ನಿಗೆ ಫ್ರೆಂಡ್ಲಿ ಆಗಿರುವಂಥ ಸರ್ಫೇಸೇ. ಸೊ ಸೆಕೆಂಡ್ ಮ್ಯಾಚನ್ನು ಕೂಡ ಆ ಪಿಚ್ಚನ್ನು ಕೂಡ ಸ್ಪಿನ್ ಫ್ರೆಂಡ್ಲಿ ಆಗಿರುವಂಥ ಸರ್ಫೇಸ್ ಆಗಿರೋದ್ರಿಂದ ಸೊ ಮೆಜಾರಿಟಿ ಆಫ್ ಸ್ಪಿನ್ನರ್ಸ್ಗಳು ವಿಕೆಟ್ ತಗೊಳ್ಳುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅಪ್ಡೇಟ್ ನಂಬರ್ 7 ದಿನೇಶ್ ಕಾರ್ತಿಕ್ ಕೂಡ ಮಾತಾಡಿದ್ರೆ, ಸ್ಟುವರ್ಟ್ ಬ್ರಾಡ್ ಥರನೇ ಮಾತಾಡಿದರೆ ನನ್ನ ಮಕ್ಕಳದ್ದು ಏನಿಲ್ಲ, ಒನ್ ಆಫ್ ದ ವೀಕೆಸ್ಟ್ ಟೀಮ್ ಐ ಹ್ಯಾವ್ ಎವರ್ ಸೀನ್ ಯಾರು ಅಂತ ಅದು ಪಾಕಿಸ್ತಾನ್ ಟೀಮು. ಎಲ್ಲಿದ್ದವ್ರು ಎಲ್ಲಿಗೆ ಬಂದು ಬಿದ್ದವರೇ ಗುರು. ಪಾಕಿಸ್ತಾನದವರು ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಇಲ್ಲವೇ ಇಲ್ಲ, ಅವ್ರಿಗೆ ಏನೂ ಇಲ್ಲ, ಅಲ್ಲಿ ಖಾಲಿ ಪಲಾವ್ಗಳಾಗಿ ಹೋಗ್ಬಿಟ್ಟಿದ್ದಾರೆ. ಸೊ ಇವರೆಲ್ಲ ಗೆಲ್ತಾರೆ ಅಂತ ಅನ್ಕೊಂತಿರಲ್ಲ ಗುರು ನೀವು. ಇವ್ರಿಗೆಲ್ಲ ಮ್ಯಾಚು ಇವ್ರಿಗೆಲ್ಲ ಒಂಥರ ಆ ಥರನೇ ಹೇಳಿದ್ದಾರೆ. ಇವ್ರನ್ನೆಲ್ಲ ಯಾಕ್ರೋ ಆಡಿಸ್ತೀರ, ಕರ್ಕೊಂಬಂದಿಲ್ಲಿ ಬೇರೆ ಯಾರು ಕರ್ಕೊಂಬಂದು ಆಡಿಸ್ರಪ್ಪ, ಇಲ್ಲಿ ಯಾವ್ದಾರು ಜಿಂಬಾಬ್ವೆ ಟೀಮ್ನ ಕರ್ಕೊಂಬಂದು ಆಡಿಸ್ರಪ್ಪ, ಇಲ್ಲಿ ಅವರೇ ಬೆಟ್ರಾಗಿ ಆಡ್ಬಿಡ್ತಾರೆ. ಒಂದು ಕಾನ್ಫಿಡೆನ್ಸ್ ಅನ್ನೋದಿಲ್ಲ, ಒಂದು ಸ್ಕಿಲ್ ಅನ್ನೋದಿಲ್ಲ, ಒಂದು ಏನೋದಿಲ್ಲ. ಸ್ಟಾರ್ಟಿಂಗ್ ವೆರಿ ಫಸ್ಟ್ ಬಾಲಿಂದನೂ ಕೂಡ ಅವರು ಬ್ಯಾಕ್ ಫುಟಲ್ಲಿ ಇದ್ರು. ಮ್ಯಾಚ್ನ ಗೆಲ್ಲುವಂಥ ಉದ್ದೇಶನೇ ಅವ್ರದ್ದಾಗಿರಲಿಲ್ಲ. ಗೆಲ್ಲೋದು ಬಿಡು ಗುರು, ಡ್ರಾ ಮಾಡ್ಕೊಳ್ಳೋಂಥ ಉದ್ದೇಶನೂ ಅವ್ರದ್ದು ಇರಲಿಲ್ಲ. ಸೊ ಆ ಥರನೇ ಹೇಳಿದರೆ ಇನ್ನೇನು ಗುರು, ಇನ್ನಿಂಗ್ಸ್ ಮಾರ್ಜಿನಲ್ಲಿ ಸೋತರು ಅಂತಾರೆ, ಇನ್ನಿಂಗ್ಸ್ ಪ್ಲಸ್ 100 ರನ್ ಪ್ಲಸ್ ಮಾರ್ಜಿನಲ್ಲಿ ಸೋತರು ಅಂತಂದರೆ ಇದನ್ನು ಸುಮ್ಮನೆನಾ ಹಾವಳಿ ಮಾಡಿದ್ರು ಇಂಗ್ಲೆಂಡ್ ಅವರು. ಅಪ್ಡೇಟ್ ನಂಬರ್ 8 97 ಬಗ್ಗೆ ಮಾತಾಡಿದ್ರೆ 2011 ವರ್ಲ್ಡ್ ಕಪ್ ಬಗ್ಗೆ. ಗೌತಮ್ ಗಂಭೀರ್ ಅವರು MS ಧೋನಿ ಬಂದ್ಬಿಟ್ಟು 97 ನಾನಿದ್ದೆ, ಆ ಟೈಮಲ್ಲಿ MS ಧೋನಿ ಬಂದ್ಬಿಟ್ಟು ಗುರು ನಿಂಗೆ ಮೂರೇ ರನ್ ಜಸ್ಟ್ ಮೂರೇ ರನ್ ದೂರ ಇದೆಯಾ ಗುರು ಸೆಂಚುರಿಗೆ ಅಂತ ನನಗೆ ಅಲರ್ಟ್ ಮಾಡಿದ್ರು. ಸೊ ಅಲರ್ಟ್ ಏನಿದೆ, ನಾನು ಫೋಕಸ್ಸು ಶಿಫ್ಟ್ ಆಗಿ ಹೋಗ್ಬಿಡ್ತು, ಡೈವರ್ಟ್ ಆಗಿ ಹೋಗ್ಬಿಟ್ಟೆ. ನಾನು ಅಲರ್ಟ್ ಮಾಡಬಾರ್ದಾಗಿತ್ತು, ನನಗೆ 97 ಆಗಿದೆ ಗೊತ್ತಿಲ್ಲ ಥರ ಇತ್ತು. ನಾನು ಸುಮ್ಮನೆ ಅಮೀಕಂಡು ಆಡಬೇಕಾಗಿತ್ತು. MS ಧೋನಿ ಬಂದ್ಬಿಟ್ಟು ಅಲರ್ಟ್ ಕೊಟ್ಬಿಟ್ರು, ನನಗೆ ಮೂರೇ ರನ್ ಇದೆ ಗುರು ನಿನಗೆ ಅಂತ, ಜಸ್ಟ್ ಗೋ ಫಾರ್ ಇಟ್, ಸೆಂಚುರಿ ಹೊಡಿ ಗುರು ನೀನು ಅನ್ನೋ ಥರ ಆ ಥರ ಹೇಳಿದ್ರಂತವರು. ಇವರು ಗೊತ್ತಲ್ಲಪ್ಪ ಬೋಲ್ಡ್ ಆಗಿದ್ದು, ಅದನ್ನ ಕಣ್ಮುಂದೆ ಕಟ್ದಂಗಿದೆ, ಕಾಲ ಗಲ್ಸ್ಕೊಂಡು ಸ್ಲ್ಯಾಶ್ ಮಾಡೋದಕ್ಕೆ ಅಂತ ಹೋಗಿದ್ರು. ಸೊ ಹಿಂಗೆ ತಲೆ ತಗಸ್ಕೊಂಡು ಹೋಗ್ಬಿಟ್ರು ಹಂಗೇನೆ ಗೌತಮ್ ಗಂಭೀರ್. ಬಟ್ ಆ ಇನ್ನಿಂಗ್ಸ್ ಅಂತೂ ಮರೆಯೋಂಗಿಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಇನ್ನಿಂಗ್ಸು. 97 ಎಷ್ಟೊಂದು 97 ಇದೆ. KL ರಾಹುಲ್ ಅವರು 97 ಆಗಿರ್ಬೋದು. ಸೊ ವರ್ಲ್ಡ್ ಕಪ್ಸಲ್ಲಿ ನೆನ್ಸ್ಕೊತಾನೆ ಇರ್ತೀವಿ ನಾವು. ಸೊ 97 ಸೆಂಚುರಿ ಹೊಡೆದಿಲ್ಲ ಅಂದ್ರೆ ಏನಿರೋ, ಬಟ್ ಅವ್ರಿಗೆ ಅದು ಹಾಂಟ್ ಮಾಡುತ್ತಂತೆ. ಸೆಂಚುರಿ ಹೊಡೆದಿಲ್ಲ ಅಂತ ಅಲ್ಲ, ಮ್ಯಾಚ್ ನಾನು ಫಿನಿಶ್ ಮಾಡಿಲ್ಲ ಅಂತ ಅವ್ರಿಗೆ ಹಾಂಟ್ ಮಾಡುತ್ತಂತೆ. ಇವಾಗಲೂ ಸಹ ಹಾಂಟ್ ಮಾಡುತ್ತಂತೆ. 2011 ವರ್ಲ್ಡ್ ಕಪ್ ಅಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡಿರ್ಬೇಕಾಗಿತ್ತು ಅಂತ. ಅಪ್ಡೇಟ್ ನಂಬರ್ 9 ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡಿದರೆ ರವಿ ಅಶ್ವಿನ್ ಅವರು ಸಿಕ್ಕಾಪಡೆ ಎಲಿವೇಶನ್ ಕೊಟ್ಬಿಟ್ಟಿದ್ರೆ, ಸಿಕ್ಕಾಪಡೆ. ಅವ್ರು ಹೇಳೋದೇನು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯ ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋದು ಮ್ಯಾಟರ್ ಅಲ್ಲ ನನಗೆ. ಅವ್ರು CSKಗಾರು ಹೋಗಲಿ, KKRಗಾರು ಹೋಗಲಿ, ಲಕ್ನೋಗಾರು ಹೋಗಲಿ, ಡೆಲ್ಲಿಗಾರು ಹೋಗಲಿ, ಯಾರಿಗಾರು ಹೋಗಲಿ, ಮುಂಬೈಯಲ್ಲೇ ಇರಲಿ, ಅದೆಲ್ಲ ಮ್ಯಾಟ್ರ್ ಅಲ್ಲ. ಅವರು ಈ ಥರ ಒಂದು ಫೇಸಲ್ಲಿ ಇದನ್ನು ಕೂಡ ಅವ್ರು ಆಕ್ಟಿವ್ ಆಗಿ ಆಡ್ತಾ ಇಲ್ಲ, ಅವ್ರು ಇಂಜುರಿ ಫೇಸಲ್ಲಿ ಇದ್ದಾರೆ, ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಫೇಸಲ್ಲಿ ಇದನ್ನು ಕೂಡ ಹಾರ್ದಿಕ್ ಪಾಂಡ್ಯ ಟ್ರೇಡ್ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲೇ ಆಗಿರಲಿ ಚರ್ಚೆ ಆಗ್ತಿದೆಯಲ್ಲ, ಹಿಂಗಾಗ್ತಾರೆ ಹಂಗಾಗ್ತಾರೆ ಅದಾಗ್ತಾರೆ ಇದಾಗ್ತಾರೆ ಅಂತ. ಬರೀ ಯಾರ್ದು ಸದ್ದಾಗ್ತಿಲ್ಲ, ಹಾರ್ದಿಕ್ ಪಾಂಡ್ಯದು ಆಲ್ಮೋಸ್ಟ್ 2 ತಿಂಗಳಿಂದ ಸದ್ದಾಗ್ತಿದೆಯಲ್ಲ, IPL ಮುಗಿದು 2 ತಿಂಗಳಿಂದ ಸದ್ದಾಗ್ತಾನೆ ಇದೆಯಲ್ಲ. ಸೊ ಇದು ಅವರ ಅಂತ ಹೇಳಿದ್ದಾರೆ. ಸೊ ಈ ಥರ ಒಬ್ಬ ಆಲ್ರೌಂಡ್ರು ಸಿಗಲ್ಲ ಇಂಡಿಯಾಗೆ. ಅವರೇ ಹೇಳಿದ್ರು, ರವಿ ಅಶ್ವಿನ್, ಈ ಥರ ಆಲ್ರೌಂಡ್ರು ಸಿಗಲ್ಲ. ಸೊ ಆಬ್ವಿಯಸ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಒಂದು ಪೋಸ್ಟ್ನ ಬಿಟ್ಟರು, ರೀಸೆಂಟಾಗಿ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ನಾವು ರಿಲೀಸ್ ಮಾಡಲ್ಲ ಅಂತ ಅವ್ರು ಹೇಳಿಲ್ಲ, ಒಟ್ಟಲ್ಲ ಪೋಸ್ಟ್ ನೋಡ್ಕೊಂಡು ನನಗೆ ಅರ್ಥ ಆಗುತ್ತೆ ಅವ್ರು ರಿಲೀಸ್ ಮಾಡೋದಕ್ಕೆ ರೆಡಿ ಇಲ್ಲ ಯಾವುದೇ ಫ್ರಾಂಚೈಸಿಗೆ ಅಂತ. ಸೊ ಯಾವುದೇ ಕಮಿಟ್ಮೆಂಟ್ಗೆ ಅವರು ಒಪ್ಪಿಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡ್ತು ಅಂತಂದರೆ. ಸೊ ಇವ್ರು ಹೇಳೋದೇನು ಅಂತಂದರೆ, IPLಗೆ ಹಾರ್ದಿಕ್ ಪಾಂಡ್ಯ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಹಾರ್ದಿಕ್ ಪಾಂಡ್ಯ IPL ಅವಶ್ಯಕತೆ ಇಲ್ವೇನೋ, ಬಟ್ IPLಗೆ ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ನ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ, ಫ್ಯಾನ್ಸ್ನ ಪೂಲ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10 ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ, ಶ್ರೀಲಂಕಾ ವರ್ಸಸ್ ಇಂಡಿಯಾ. ಸೊ ಈ ಟೆಸ್ಟ್ ಮ್ಯಾಚ್ ಇಂಡಿಯಾ 100% ಗೆದ್ದೇ ಗೆಲ್ಲುತ್ತೆ, ನನಗೇನೋ ಕಾನ್ಫಿಡೆನ್ಸ್ ಇದೆ. 100% ಶಾರ್ಟ್ ಆಗಿ ಗೆದ್ದೇ ಗೆಲ್ತಾರೆ. ಇನ್ ಕೇಸ್ ಏನಾದರೂ ಹೌದು ಟಾಸ್ ಮ್ಯಾಟ್ರ್ ಆಗುತ್ತೆ ಈ ವೆನ್ಯೂಲಿ. ಇನ್ ಕೇಸ್ ಏನಾದ್ರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ನೇ ಆಡಿದ್ರು ಅಂತ ಅನ್ಕೊಳ್ಳಿ, ಹೌ ವಿಲ್ ದೇ ಸ್ಕೋರ್ 350 ರನ್ಸ್ ಫಸ್ಟ್ ಇನ್ನಿಂಗ್ಸ್ ಎಲ್ಲ? ಹೌ ವಿಲ್ ದೇ ಸ್ಕೋರ್ 350? ನನ್ನ ಕೈಲಿ ಅಂದರೆ ಅವ್ರ ಕೈಲಿ ಆಗೋದಿಲ್ಲ ಅಂತ ನನಗನ್ಕೊ ಅನ್ನಿಸ್ತಾ ಇದೆ ಅಂತ ಅವರು ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಹೇಳಿದ್ದಾರೆ. ಸೊ ಇಂಡಿಯಾಗೆ ಅಪ್ಕಮಿಂಗ್ ಅಲ್ಲಿ ಇರುವಂಥ ಚಾಲೆಂಜ್ ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡು. ಯಾಕಂತಂದ್ರೆ ಆಸ್ಟ್ರೇಲಿಯಾ ಸಿಕ್ಕಾಪಟ್ಟೆ ಚಾಲೆಂಜ್ ಕೊಡ್ತಾರೆ ಇಂಡಿಯಾದಲ್ಲಿ ಆಡೋದನ್ನು ಕೂಡ, ಅಂಡ್ ನ್ಯೂಜಿಲ್ಯಾಂಡಲ್ಲಿ ಆಡಬೇಕಾದ್ರೆ ಅದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ. ಆಸ್ಟ್ರೇಲಿಯಾಗಿಂತ ನ್ಯೂಜಿಲ್ಯಾಂಡಲ್ಲಿ ಆಡಬೇಕಾದ್ರೆ ಸಿಕ್ಕಾಪಟ್ಟೆ ಬಿಗ್ಗೆಸ್ಟ್ ಚಾಲೆಂಜು. ಸೊ ಅಲ್ಲಿ ಅದ್ರ ಬಗ್ಗೆ ಮಾತಾಡಿ, ಈ ಸೀರೀಸ್ ಬಗ್ಗೆ ಒಂಥರ ನೆಗ್ಲಿಜಿಬಲ್ ಆಗಿ ಮಾತಾಡಿದ್ರೆ ಇಂಡಿಯಾ ಆರಾಮಾಗಿ ಗೆಲ್ತಾರೆ ಬಿಡಿ. ನಮಗೆ ಚಾಲೆಂಜ್ ಇರೋದು ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಅಷ್ಟೇ.
ಇವಾಗಲೂ ಅಷ್ಟೇ ಇಂಡಿಯನ್ ಕ್ರಿಕೆಟರ್ಸ್ ಎಲ್ಲ ಮಾತಾಡೋದು ಆಸ್ಟ್ರೇಲಿಯಾ ಸೀರೀಸ್ ಬಗ್ಗೆ ಮಾತಾಡ್ತಾರೆ. ಈ ಸೀರೀಸ್ ಬಗ್ಗೆ ಯಾರೂ ಮಾತಾಡ್ತಿಲ್ಲ. KL ರಾಹುಲ್ ಆಲ್ರೆಡಿ ನಾನು ಆಶಸ್ ಅಂತೀವಿ ಬಾರ್ಡರ್ ಗವಾಸ್ಕರಿಗೆ ಪ್ರಿಪೇರ್ ಆಗ್ತಿದ್ದಲ್ಲ, ಬಾರ್ಡರ್ ಗವಾಸ್ಕರಿಗೆ ಪ್ರಿಪರೇಷನ್ ಇದ್ದಂಗೆ ಆ ರೇಂಜಿಗೆ ಮಾತಾಡ್ತಾರೆ. ಸೊ ಅವ್ರು ಹೇಳಿರೋದು ಏನು ಅಂದರೆ ನ್ಯೂಜಿಲೆಂಡ್ ಸೀರೀಸ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಇಂಡಿಯಾಗೆ, ಆ ಸೀರೀಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಇವರು ಕೃಷ್ಣಮಾಚಾರಿ ಶ್ರೀಕಾಂತ್ ಹೇಳ್ತಾ ಇದ್ದಾರೆ. ಬುಮ್ರಾ ಇರಲೇಬೇಕು, ಬುಮ್ರಾ ಸಿಕ್ಕಾಪಟ್ಟೆ ಕ್ರೂಷಿಯಲ್, ಬುಮ್ರಾ ಇಲ್ಲ ಅಂತ ಅಂದ್ರೆ ಆ ಸೀರೀಸ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಇಂಡಿಯಾ ಅಂತ ಕೂಡ ಹೇಳಿದ್ದಾರೆ. ಅದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಉದ್ರಿಸಿ ಮಗ.